ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಿರ್ತಕ್ಕಂಥದ್ದು. ಅದರಲ್ಲೂ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲೂ ಕೂಡ ಈಗ ಬಿಸಿಲಿನ ತಾಪಮಾನ ಸಾಕಷ್ಟು ಏರಿಕೆ ಆಗ್ತಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ನೀವು. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ನೋಡುತ್ತಿರಬಹುದು ಈಗ ಸದ್ಯ ವಾಣಿಜ್ಯ ನಗರಿಯಲ್ಲಿ 37 ಡಿಗ್ರಿಯಷ್ಟು ಬಿಸಿಲಿನ ತಾಪಮಾನ ಇರತಕ್ಕಂಥದ್ದು. ಈಗ ಬಿಸಿಲಿನ ಬೇಗೆಗೆ ಇಲ್ಲಿರ್ತಕ್ಕಂತಹ ಜನ ಸಾಕಷ್ಟು ಬಳಲಿ ಬೆಂಡಾಗಿರ್ತಕ್ಕಂಥದ್ದು. ಈಗ ಬಿಸಿಲಿನ ತಾಪಮಾನದಿಂದ ರಕ್ಷಿಸಿಕೊಳ್ಳಲು ಯುವಕರು ಈಗ ಸ್ವಿಮ್ಮಿಂಗ್ನತ್ತ ಮುಖ ಮಾಡಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಈಗ ಇಲ್ಲೆಲ್ಲರೂ ಕೂಡ ಸಾಕಷ್ಟು ಯುವಕರು ಈ ಒಂದು ಬಿಸಿಲಿನ ಬೇಗೆಯನ್ನು ತಪ್ಪಿಸಿಕೊಳ್ಳಲು ಈಗ ಸ್ವಿಮ್ಮಿಂಗ್ ಮಾಡಿರ್ತಕ್ಕಂಥದ್ದು. ಈ ಒಂದು ಸ್ವಿಮ್ಮಿಂಗ್ ಪೂಲ್ ಏನಿದೆ ಪಾಲಿಕೆಯ ವ್ಯಾಪ್ತಿಯ ಒಂದು ಸ್ವಿಮ್ಮಿಂಗ್ ಪೂಲ್ ಆಗಿರ್ತಕ್ಕಂಥದ್ದು. ಒಟ್ಟು ಸುಮಾರು 70 ಮೀಟರ್ ಉದ್ದದ ಈ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ಇರ್ತಕ್ಕಂಥದ್ದು. ಇಲ್ಲಿ 1 ಗಂಟೆಗೆ 50 ರೂಪಾಯಿ ಚಾರ್ಜನ್ನು ಮಾಡ್ತಾರೆ. ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಿರ್ಬೋದು ಸಾಕಷ್ಟು ಯುವಕರು ಈಗಾಗಲೇ ಇಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಬಂದಿರತಕ್ಕಂಥದ್ದು. ಯಾಕಂದರೆ ಈಗಾಗಲೇ ತಾಪಮಾನ 37 ಡಿಗ್ರಿ ಅಷ್ಟು ಇರ್ತಕ್ಕಂಥದ್ದು. 4 ಗಂಟೆಯ ನಂತರ ಅದು 38, 39 ಆಗುವ ಸಾಧ್ಯತೆ ಕೂಡ ಇದೆ. ಬಿಸಿಲಿನ ತಾಪಮಾನಕ್ಕೆ ಸಾಕಷ್ಟು ಜನರಿಗೆ ಸಮಸ್ಯೆ ಆಗ್ತಕ್ಕಂಥದ್ದು. ಈಗ ಇಲ್ಲಿರ್ತಕ್ಕಂಥ ಬಹುತೇಕ ಯುವಕರು ತಮ್ಮ ಬಿಸಿಲನ್ನು ರಕ್ಷಿಸಿಕೊಳ್ಳ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಈಗ ನೀರಿನಲ್ಲಿ ಇರ್ತಕ್ಕಂಥದ್ದು ಸಂಪೂರ್ಣವಾಗಿ ಇಲ್ಲಿ ಸ್ವಿಮ್ಮಿಂಗ್ ನಲ್ಲಿ ತೊಡಗಿರ್ತಕ್ಕಂಥದ್ದು. ಈ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಈಗ ದಿನಕ್ಕೆ 100ರಿಂದ 150 ಅಡ್ಮಿಷನ್ಗಳಾಗ್ತಿವೆ. ಅಂದರೆ 1 ಗಂಟೆಗೆ 50 ರೂಪಾಯಿಯನ್ನು ಚಾರ್ಜ್ ಮಾಡ್ತಿದ್ದಾರೆ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಸಿಬ್ಬಂದಿಗಳಿದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತೀನಿ. ಈಗ ಜನ ಹೆಚ್ಚಿಗೆ ಬರ್ತಿದ್ದಾರೆ, ಈಗ ಬಿಸಿಲು ಜಾಸ್ತಿ ಇದೆ. ಹೆಚ್ಚಿಗೆ ಬರ್ತಾ ಇದ್ದಾರೆ ಸರ್. ಈಗ ಜನ ಹೆಚ್ಚಿಗೆ ಬರ್ತಾ ಇದ್ದಾರೆ. ಮೊದಲಿಕ್ಕೆ ಚಳಿಗಾಲ ಮಳೆಗಾಲದಾಗ ಕಮ್ಮಿ ಇತ್ತು ಸರ್. ಈಗ ಬೇಸಿಗೆ ಹೆಚ್ಚಿಗೆ ಇರೋದು, ಬಿಸಿಲು ಹೆಚ್ಚಿಗೆ ಇರೋ ಸಂಬಂಧ ಸ್ಟ್ರೆಂತ್ ಹೆಚ್ಚಿಗೆ ಆಗಿದೆ ಸರ್. ಈಗ ಒಂದು ದಿನಕ್ಕೆ ಎಷ್ಟು ಜನ ಬರ್ತಾರೆ? ಎಷ್ಟು ಚಾರ್ಜ್ ಮಾಡ್ತೀರಿ ನೀವು? ಒಂದು ಚಾರ್ಜ್ ಒಬ್ಬ ಹೆಡ್ಡಿಗೆ 50 ರೂಪಾಯಿ ಸರ್, 1 ಅವರಿಗೆ. ಈಗ ಬರ್ತಾ ಇದ್ದಾರೆ ಸರ್, 80ರಿಂದ 100 ಬರ್ತಾ ಇದ್ದಾರೆ. ಒಟ್ಟು ಮಂದಿ ಬರ್ತಾ ಜಾಸ್ತಿ ಆಗ್ತಾ ಇದೆ. ಡೈಲಿ ಜಾಸ್ತಿ ಆಗಿದೆ, ಸಂಡೇ ಜಾಸ್ತಿ ಆಗಿದೆ ಸರ್. ಇನ್ನು ಇಲ್ಲಿ ಸಾಕಷ್ಟು ಯುವಕರು ಕೂಡ ಸ್ವಿಮ್ಮಿಂಗ್ ಮಾಡಕ್ಕೆ ಬಂದಿದ್ದಾರೆ. ನಾನು ಯುವಕರನ್ನು ಕೂಡ ಮಾತಾಡಿಸ್ತೀನಿ. ಸ್ವಿಮ್ಮಿಂಗ್ ಮಾಡಕ್ಕೆ ಬಂದಿದ್ದೀರಿ, ಬಿಸಿಲು ಜಾಸ್ತಿ ಐತಿ, ಏನು ಹೇಳ್ತೀರಿ? ಈ ಬಿಸಿಲೊಳಗೆ ನಮ್ಗೆ 150 ರೂಪಾಯಿ 200 ರೂಪಾಯಿ ತೊಗೋತಾರೆ ಎಲ್ಲ ಕಡೆ ಹೋದ್ರೆ. ಇಲ್ಲಿ ನಮ್ಮ ಹುಬ್ಬಳ್ಳಿಯಲ್ಲೇ ನಮ್ಮ ಗಿಣಿಚಾಲ ಹತ್ರ ಮನೆ. ನಾವು ಸ್ಪೋರ್ಟ್ಸ್ಮ್ಯಾನ್ಸ್ ಆಗಿರೋದ್ರಿಂದ ನಾವು ಡೈಲಿ ಬರ್ತೀವಿ ಇಲ್ಲಿ ವರ್ಕೌಟ್ ಮಾಡೋದ್ರಿಂದ. ಇಲ್ಲಿ 50 ರೂಪಾಯಿಗೆ ತೊಗೊತಾರೆ. ಈ ಹುಬ್ಬಳ್ಳಿ ಧಾರವಾಡ ಬಿಸಿಲು ಜಾಸ್ತಿ ಇತ್ತು ಸರ್. ಅದರಿಂದ ನಾವು ಇಲ್ಲೇ ಬರ್ತೀವಿ. ಎಲ್ಲ ಹುಡುಗರು, ನಮ್ಮ ಏರಿಯಾ ಹುಡುಗರು ಆತ ಇಲ್ಲಿ ಅನುಕೂಲ ಇಲ್ಲವ್ರು ಎಲ್ಲರೂ ಊರಿಂದ ಎಲ್ಲರೂ ಇಲ್ಲೇ ಬರ್ತಾರೆ. ಎಲ್ಲರಿಗೂ ಸೌಕರ್ಯ ಐತಿ. ಎಲ್ಲರೂ 50 ರೂಪಾಯಿ ಸೌಕರ್ಯ ಐತಿ. ಎಲ್ಲ ಸ್ವಲ್ಪ ನೀರಾಗಿ ಸ್ವಿಮ್ಮಿಂಗ್ ಮಾಡಿದ್ರೆ ಸಮಾಧಾನ ಆಗುತ್ತೆ. ಸಮಾಧಾನ ಆಗ್ತದೆ. ಇಂಥ ಬಿಸಿಲೊಳಗೆ ಬಾಡಿನೂ ಫುಲ್ ಕೂಲ್ ಆಗ್ತಿತ್ತು ಅಂಕಲ್ ಸರ್. ಬೇರೆ ಕಡೆ ಹತ್ರ ಹೋದ್ರೆ 200, 300 ಚಾರ್ಜ್ ಮಾಡ್ತಾರೆ. ನಾವು ಇಲ್ಲೇ ಅನುಕೂಲ ಆಗ್ತೈತಿ. ಸ್ಪೋರ್ಟ್ಸ್ ಮ್ಯಾನ್ಸು ಆಗ್ತೀವಿ ನಾವು. ಸ್ವಲ್ಪ ಇಲ್ಲೇ ವರ್ಕೌಟು ಆಗ್ತೈತಿ, ಸ್ವಿಂಗ್ ಮಾಡೋದ್ರಿಗೂ ಹೆಲ್ಪ್ ಆಗ್ತೈತಿ. ಮತ್ತು ಇಲ್ಲಿ 50 ರೂಪಾಯಿ ತೊಗೊಂಡು 1 ತಾಸು ತೊಗೊಂತಾರೆ. ನಮ್ಗೆ ಅಷ್ಟ ಸಾಕಾಗ್ತೈತಿ. ಅಪ್ಪ ನೀನೇನು ಹೇಳ್ತೀವಿ? ಎಲ್ಲ ಸೌಕರ್ಯ ಭಾಳ ಐತ್ರಿ ಸರ್. ಇಲ್ಲಿ ರೊಕ್ಕನೂ ಕಡಿಮೆ ಐತ್ರಿ, ಎಲ್ಲ ಕಡೆ ಹೆಚ್ಚಿಗೆ ಐತ್ರಿ. ಇಲ್ಲಿ ಮತ್ತೆ ವಾಪಸ್ ಇಲ್ಲಿ ನಮಗೂ ತಣ್ಣಗೂ ಹಾಕೈತ್ರಿ, ಈಜಿನೂ ಹಾಕೈತ್ರಿ. ಇಲ್ಲಿ ದೂರ ಇಲ್ಲ, ಅಲ್ಲಿ ಕಾರ್ಪೊರೇಷನ್ ಫ್ರೀನೂ ಐತ್ರಿ. ನೋಡಿದ್ರೆ ನೆತ್ತಿ ಮೇಲೆ ಐತಿ, ನೆತ್ತಿಗೆ ತಲೆ ಸುಡಾಕತ್ತೈತ್ರಿ. ಇಲ್ಲಿ ಸ್ಟೂಡೆಂಟ್ಗಳು ಕಾಲೇಜ್ಗೆ ಹೋಗ್ಬಂದು ಫ್ರೀನೂ ಹಾಕಾರಿ, ಆರಾಮ ಇಲ್ಲಿ ತಣ್ಣಗೂ ಅನಿಸೈತ್ರಿ. ಎಲ್ಲರಿಗೂ ಬಂದಿಂದ ಎಲ್ಲರೂ ಸೌಕರ್ಯ ಚಲೋ ಐತ್ರಿ. ಕಡಿಮೆ ರೇಟ್ ಒಳಗಿದೆ, ಅದು ಭಾಳ ಇದಾಗೈತ್ರಿ ಸರ್. ಈ ಕಾರ್ಪೊರೇಷನ್ ವ್ಯಾಪ್ತಿಯ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಗ ಸಾಕಷ್ಟು ಯುವಕರು ಬಂದಿದ್ದು ಕಾಲೇಜ್ ಮುಗಿಸಿ ಈಗ ಅವರು ಸ್ವಿಮ್ಮಿಂಗ್ ಮಾಡಿರ್ತಕ್ಕಂಥದ್ದು. ಈ ಒಂದು ಸ್ವಿಮ್ಮಿಂಗ್ ಪೂಲ್, ಈ ಒಂದು ಹಗ್ಗ ಏನು ಕಟ್ಟಿದ್ದಾರೆ ಅದರ ಆಚೆಗೆ 7 ಫೂಟ್ ಇದೆ. ಜೊತೆಗೆ ಹಗ್ಗದ ಆಚೆಗೆ ಕೇವಲ 5 ಫೂಟ್ ನೀರು ಇರ್ತಕ್ಕಂಥದ್ದು. ಈ ಒಂದು ಆ ಕಡೆ ಯಾರನ್ನೂ ಕೂಡ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಸಿಬ್ಬಂದಿ ಬಿಡ್ತಾ ಇಲ್ಲ. ಜೊತೆಗೆ ಆ ಕಡೆ ಒಂದು ಬೇಬಿ ಸ್ವಿಮ್ಮಿಂಗ್ ಪೂಲನ್ನು ಮಾಡಿರ್ತಕ್ಕಂಥದ್ದು. ಈ ಒಂದು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಈ ಸ್ವಿಮ್ಮಿಂಗ್ ಪೂಲ್ ಈಗ ಸಾಕಷ್ಟು ಜನರು ಇಲ್ಲಿ ಬಂದು ಈ ಒಂದು ಬಿಸಿಲಿನ ಬೇಗೆಯನ್ನು ತಣಿಸ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ರೆಗ್ಯುಲರ್ ಕಸ್ಟಮರ್ ಕೂಡ ಅಂದರೆ ರೆಗ್ಯುಲರ್ ಆಗಿ ಈ ಒಂದು ಸ್ವಿಮ್ಮಿಂಗ್ ಪೂಲ್ಗೆ ಬರ್ತಾರೆ. ಸಾಕಷ್ಟು ಜನ ಬರ್ತಾರೆ. ಈಗ ಬಿಸಿಲಿನ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಅದರಲ್ಲೂ ಪ್ರಮುಖವಾಗಿ ಇವತ್ತು ಯುವಕರ ದಂಡೆ ಇಲ್ಲಿ ಹರಿದು ಬಂದಿದೆ ಅಂತ ಹೇಳ್ಬೋದು. ಇಲ್ಲಿ ರೆಗ್ಯುಲರ್ ಆಗಿ ಬರುವಂತಹ ಒಬ್ಬರು ನಮ್ಮ ಜೊತೆಗಿದ್ದಾರೆ, ನಾನು ಅವ್ರನ್ನ ಮಾತಾಡ್ತೀನಿ. ಈಗ ಸ್ವಿಮ್ಮಿಂಗ್ ಪೂಲಿಗೆ ನೀವು ರೆಗ್ಯುಲರ್ ಆಗಿ ಬರ್ತೀರಿ, ಈಗ ಬಿಸಿಲು ಬೇರೆ ಇದೆ, ಏನು ಹೇಳ್ತೀರಿ? ಸರ್ ರೆಗ್ಯುಲರ್ ಅಂದರೆ ಇಷ್ಟು ದಿವಸದಿಂದ ಈಗ ಮೇಂಟೆನೆನ್ಸ್ ಭಾಳ ಚೆನ್ನಾಗಿ ನಡೆದಿದೆ. ಪ್ರೈವೇಟ್ ಅದು ಕೊಡ್ತೀವಿ ಅಂತೇನೋ ಸುದ್ದಿ ಎಬ್ಬಿಸಿದ್ದಾರೆ. ಪ್ರೈವೇಟ್ ಕೊಟ್ಟಾಗೆಲ್ಲ ಕ್ಯಾಶುಯಾಲಿಟಿ ಭಾಳ ಆಗಿದ್ದಾವೆ. ಅದಕ್ಕೆ ಇವ್ರು ಕಾರ್ಪೊರೇಷನ್ದವ್ರು ಮೇಂಟೈನ್ ಆಗಿದೆ. ಈಗ ನೋಡಿರಿ ವಾಟರ್ ಕ್ಲಿಯರೆನ್ಸ್ ಎಲ್ಲ ಚೆನ್ನಾಗಿದೆ. ಮತ್ತು ಹೀಗೆಲ್ಲ ಬಂದರೆ ಬೆಳಗ್ಗೆ ನಾವು ರೆಗ್ಯುಲರ್ 35 ವರ್ಷದಿಂದ ಬರ್ತಾಯಿದ್ದೇವೆ. ಡಾಕ್ಟರ್ಸ್ ಎಲ್ಲರೂ ಬೆಳಗ್ಗೆ ಇದ್ರೊಳಗೆ ಬರ್ತಾರೆ ಸರ್. ಇದೇ ಹಿಂಗೆ ಕಂಟಿನ್ಯೂಷನ್ ಕೊಟ್ಟರೆ ಬಿಸಿಲು ಜಾಸ್ತಿ ಐತಿ. ನೋಡಿದ್ರೆ ಯುವಕರು ಜನ ಬಂದಿದ್ದಾರೆ. ಈಗ ಬಿಸಿಲಲ್ರಿ, ಈಗ ಎಲ್ಲರೂ ಬರ್ತಾರೆ. ಈಗ ಬಿಸಿಲು ಅಂದ್ಕೊಳ್ಳೆ ಬಿಸಿಲು ತಟ್ಕೊಳ್ಳೆ ನೀರಿಗೆ ಬರೋರ ಜನ ಸರ್. ಈಗ
ಬಿಸಿಲಿನ ಪ್ರಮಾಣ ಜಾಸ್ತಿ ಆಗಿದೆ. ಇಲ್ಲಿ ಯುವಕರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಮತ್ತು ಬಹಳ ಶುಚಿತ್ವವಾಗಿ ಈ ಒಂದು ಸ್ವಿಮ್ಮಿಂಗ್ ಪೂಲನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಅನ್ನೋದು ಇಲ್ಲಿರ್ತಕ್ಕಂತಹ ಒಂದು ಈ ಯುವಕರು ಮತ್ತು ರೆಗ್ಯುಲರ್ ಆಗಿ ಸ್ವಿಮ್ಮಿಂಗ್ ಮಾಡ್ತಕ್ಕಂತಹ ಕೆಲವರು ಇಲ್ಲಿ ಸ್ವಿಮ್ಮಿಂಗ್ ಮಾಡೋಕ್ಕೆ ಬರ್ತಾರೆ ಅವರ ಮಾತುಗಳಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವಾಜ್ ಜೊತೆ ಶಿವಕುಮಾರ್.